ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಯೋಧ್ಯೆಯಿಂದ ಬೆಂಗಳೂರಿಗೆ ರಾಮಶಿಲ್ಪಿ ಆಗಮನ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರುಣ್ ಯೋಗಿರಾಜ್ಗೆ ಗ್ರ್ಯಾಂಡ್ ವೆಲ್ಕಮ್. ಹಾರ ತುರಾಯಿ ಹಾಕಿ ಹೂಮಳೆ ಸುರಿಸಿ ಹಿಂದೂ ಮುಖಂಡರಿಂದ ಅದ್ದೂರಿ ಸ್ವಾಗತ. ಪ್ರಪಂಚದ ಅತಿ ಅದೃಷ್ಟವಂತ ನಾನೇ ಅನ್ನಿಸುತ್ತೆ. ಈ ಪ್ರೀತಿ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನನ್ನ ಕಾರ್ಯ ಇಷ್ಟೊಂದು ಜನರಿಗೆ ಮುಟ್ಟಿರೋದು ನನ್ನ ಸೌಭಾಗ್ಯ ಎಂದ ಅರುಣ್ ಯೋಗಿರಾಜ್. ಅರುಣ್ ಕೆತ್ತಿದ ರಾಮನ ಮೂರ್ತಿ ಇಷ್ಟೊಂದು ಮೆಚ್ಚುಗೆ ಗಳಿಸಿದೆ. ಅವರ ಕಾರ್ಯ ನೋಡಿ ನಮಗೆ ಹೆಮ್ಮೆಯಾಗ್ತಾ ಇದೆ. ಬಾಲರಾಮ ಮೂರ್ತಿ ಶಿಲ್ಪಿ ಅರುಣ್ ಯೋಗಿರಾಜ್ ಪತ್ನಿ ವಿಜೇತಾ ಸಂತಸ. ಬಾಲರಾಮನ ಕಾಣಲು ಬಂತು ಲಕ್ಷಾಂತರ ಭಕ್ತ ಸಾಗರ. ಒಂದೇ ದಿನಕ್ಕೆ ಮುಕ್ಕೋಟಿ ಒಡೆಯನಾದ ರಾಮಲಲ್ಲ. ಮಂಗಳವಾರ ಹರಿದು ಬಂತು 3,17,00,000 ರೂಪಾಯಿ ಕಾಣಿಕೆ. ಪ್ರತಿ ಸೋಮವಾರ ಮಂದಿರದ ಹುಂಡಿ ಎಣಿಕೆ ಕಾರ್ಯ ಆನ್ಲೈನ್ ಮೂಲಕವೂ ಹರಿದು ಬರ್ತಿದೆ ಭಕ್ತಿಯ ಕಾಣಿಕೆ. ದೇಗುಲದ ಆವರಣದಲ್ಲಿರುವ 10 ಕೌಂಟರ್ಗಳ ಹಣ ಎಣಿಕೆ ಕಾರ್ಯ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಮರುದಿನ ನಡೆಯಿತು ಪವಾಡ. ಮಂಗಳವಾರ ಸಂಜೆ ಮಂದಿರದ ಗರ್ಭಗುಡಿಗೆ ವಾನರ ಪ್ರವೇಶ. ರಾಮಲಲ್ಲಾನ ದರ್ಶನಕ್ಕಾಗಿ ಬಂದಿದ್ನ ರಾಮನ ಬಂಟ ಹನುಮಂತ. ಮಾಜಿ ಸಿಎಂ ಡಿ ದೇವರಾಜ್ ಅರಸ್ಗೆ ಭಾರತ ರತ್ನ ನೀಡಬೇಕು. ದೀನ ದಲಿತರ ಧ್ವನಿಯಾಗಿದ್ದ ನಾಯಕನಿಗೆ ಅತ್ಯುನ್ನತ ಗೌರವ ಸಲ್ಲಬೇಕು. ಕೇಂದ್ರ ಸರ್ಕಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಾಯ. ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದಲ್ಲಿ ಅಚ್ಚರಿಯ ಫಲಿತಾಂಶ. ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲೂ ಬಿಜೆಪಿಗೆ ಹೆಚ್ಚು ಸ್ಥಾನ. ಕರ್ನಾಟಕದಲ್ಲಿ ಎಲ್ಲಾ ಸ್ಥಾನವನ್ನ ಗೆಲ್ತೀವಿ ಎಂದ ಬಸವರಾಜ ಬೊಮ್ಮಾಯಿ. ರಾಜ್ಯದ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ಹಳೆ ಪಿಂಚಣಿ ಯೋಜನೆಯನ್ನೇ ಮರು ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರ. 2006ರ ಹಿಂದಿನ ನೇಮಕಾತಿಯಾದವರಿಗೆ ಓಪಿಎಸ್ ಅನ್ವಯ. ಟಿಪ್ಪು ಸುಲ್ತಾನ್ ಕಥೆ ಗೋವಿಂದ, ಕಟ್ಟಿ ಉಳಿಯುವುದು ರಾಮ. ಸಿಎಂ ಸಿದ್ದರಾಮಯ್ಯಗೆ ಇದು ಅರ್ಥವಾಗಿದೆ. ಅವರು ಕೂಡ ಪರಿವರ್ತನೆ ಆಗಿದ್ದಾರೆ ಅಂತ ಆರ್ ಅಶೋಕ್ ವ್ಯಂಗ್ಯ. ದೇವೇಗೌಡರು ಹೇಳಿದ ಮೇಲೆ ಸಂಶಯನೇ ಬರಲ್ಲ. ದೊಡ್ಡವರ ಆಶೀರ್ವಾದ ಮಾಡಿದ ಮೇಲೆ ಚರ್ಚೆಯೇ ಬರಲ್ಲ. ಮತ್ತೆ ಹಾಸನದಿಂದಲೇ ಲೋಕಸಭೆಗೆ ಸ್ಪರ್ಧಿಸುವುದಾಗಿ ತಿಳಿಸಿದ ಪ್ರಜ್ವಲ್ ರೇವಣ್ಣ. ಲೋಕಸಭೆ ಚುನಾವಣೆಗೆ ನರೇಂದ್ರ ಮೋದಿ ವರ್ಕೌಟ್. ಮತದಾರರನ್ನ ಸೆಳೆಯಲು ನಮ ಮತದಾತ ಸಮ್ಮೇಳನ. ಇಂದು ದೇಶಾದ್ಯಂತ 5,000ಕ್ಕೂ ಹೆಚ್ಚು ಅಧಿಕ ಸ್ಥಳಗಳಲ್ಲಿ ಬಿಜೆಪಿ ರಣಕಹಳೆ. ರಾಮ ಮಂದಿರ ಬಳಿಕ ಲೋಕಸಮರಕ್ಕೆ ಮೋದಿ ರೆಡಿ. ಇಂದು ಬುಲಂದ್ ಶಹರ್ನಲ್ಲಿ ಪ್ರಧಾನಿ ಮೋದಿ ಪ್ರಚಾರ. ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ 19,000 ಕೋಟಿ ಯೋಜನೆಗಳಿಗೆ ಚಾಲನೆ. ಅಯೋಧ್ಯ ರಾಮ ಮಂದಿರದ ಮೇಲೆ ಹಸಿರು ಬಾವುಟದ ಫೋಟೋ ಎಡಿಟ್ ಮಾಡಿ ಸ್ಟೇಟಸ್ ಹಾಕಿಕೊಂಡಿದ್ದ ಯುವಕ ಅರೆಸ್ಟ್. ಧಾರವಾಡದ ತಡಕೋಡ ಗ್ರಾಮದ ಯುವಕ ಸದ್ದಾಂ ಹುಸೇನ್ ಇಸ್ಮಾಯಿಲ್ ಬಂಧನ. ಬಾಗಲಕೋಟೆಯಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಾಗಾಟ. 1,870 ಕೆಜಿ ಅಕ್ಕಿಯನ್ನ ವಶಕ್ಕೆ ಪಡೆದ ಆಹಾರ ಇಲಾಖೆ ಅಧಿಕಾರಿಗಳು. ಮಹಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ದೆಹಲಿಯ ಅತ್ಯಾಚಾರ ಸಂತ್ರಸ್ತೆ ಬಗ್ಗೆ ಟ್ವೀಟ್ ಮಾಡಿ ಗುರುತು ಬಹಿರಂಗ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್. ಪೋಕ್ಸೋ ಕಾಯ್ದೆಯಡಿ ಕೇಸ್ ರಿಜಿಸ್ಟರ್. ಅಸ್ಸಾಂನಲ್ಲಿ ಶಾಂತಿ ಕದಡಲು ರಾಹುಲ್ ಗಾಂಧಿ ಯತ್ನ. ಎಸ್ಐಟಿ ತಂಡ ರಚಿಸಿ ಪ್ರಕರಣದ ತನಿಖೆ ನಡೆಸ್ತೀವಿ. ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ನಾಯಕನ ಬಂಧಿಸಲಿದ್ದೀವಿ ಅಂದ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ. ಜನಸ್ನೇಹ ಪಕ್ಷ ಸೇರ್ಪಡೆಯಾದ ತೆಲುಗಿನ ಜನಪ್ರಿಯ ಹಾಸ್ಯ ನಟ ಪವನ್ ಕಲ್ಯಾಣ್ ಪಕ್ಷಕ್ಕೆ ಬಾಲರೆಡ್ಡಿ ಪೃಥ್ವಿರಾಜ್ ಬಲ. ಅಮರಾವತಿಯ ತಮ್ಮ ನಿವಾಸದಲ್ಲಿ ಬರಮಾಡಿಕೊಂಡ ಪವರ್ ಸ್ಟಾರ್. ಜನವರಿ 26ರ ಪಥ ಸಂಚಲನದಲ್ಲಿ ದೆಹಲಿ ಪೊಲೀಸರ ಮಹಿಳಾ ತುಕಡಿ ಭಾಗಿ.
ಕರ್ತವ್ಯ ಪಥದಲ್ಲಿ ಮೊದಲ ಬಾರಿಗೆ ಹೆಜ್ಜೆ ಹಾಕಲಿದೆ ವುಮೆನ್ ಫೋರ್ಸ್. 45 ಸ್ನೇಹಪರ ದೇಶಗಳ ಅಧಿಕಾರಿಗಳು ಹಾಗೂ ಕೆಡೆಟ್ ಭಾಗಿ. ಭಾರೀ ಮಳೆಯಿಂದ ತತ್ತರಿಸಿ ಹೋದ ಬ್ರೆಜಿಲ್. 4-5 ದಿನಗಳಿಂದ ನಿರಂತರವಾಗಿ ವರ್ಣಧಾರೆ. ಧಾರಾಕಾರ ಮಳೆಯಿಂದ ನದಿಯಂತಾದ ಹಾರಿಜಾಂಟ್ ನಗರ. ಇವತ್ತು ಭಾರತ ಇಂಗ್ಲೆಂಡ್ ಮಧ್ಯೆ ಮೊದಲ ಟೆಸ್ಟ್ ಕದನ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 5 ಪಂದ್ಯಗಳ ಟೆಸ್ಟ್ ಸರಣಿ ಆರಂಭ. ಮೊದಲೆರಡು ಪಂದ್ಯಗಳಿಗೆ ವಿರಾಟ್ ಕೊಹ್ಲಿ ದೂರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.